ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ವಿವಿಧ ಸಮುದಾಯದ ಮುಖಂಡರ ಜೊತೆಗೂಡಿ ಮಹಾವೀರ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜ ಸೇವಕರಾದ ಜೈನ ಸಮುದಾಯದ ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತೀರ್ಥಂಕರ ಭಗವಾನ್ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಮಹೇಶ್ ಮಾತನಾಡಿ, ಏಪ್ರಿಲ್ 10ರಂದು ಜೈನ ಧರ್ಮದ ಪ್ರಮುಖ ಹಬ್ಬ. ಈ ಧರ್ಮದ ಕೊನೆಯ ಗುರುಗಳಾದ ತೀರ್ಥಂಕರ ಭಗವಾನ್ ನೆನಪಿಗಾಗಿ ಈ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ. ಜೈನ ಸಮುದಾಯದಲ್ಲಿ ಪಂಚತತ್ವಗಳ ಮೂಲಕ ಸತ್ಯ, ಅಹಿಂಸೆ, ಅಪ್ರಹಿಗ್ರಹ, ಕ್ಷಮೆ ಈ 5 ನಿಯಮಗಳ ಮೂಲಕ ಜಗತ್ತಿಗೆ ಶಾಂತಿಯನ್ನ ಸಾರುವುದು ಪ್ರಮುಖ ಉದ್ದೇಶವಾಗಿದೆ. ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಮುದಾಯದವರು ಮತ್ತು ಜೈನ ಸಮುದಾಯದವರಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ನನ್ನ ಧನ್ಯವಾದಗಳು ಎಂದರು. ಎಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದು ಮೊದಲನೇ ಸಲ ಅನ್ಸುತ್ತೆ ಈ ತರ ಕಾರ್ಯಕ್ರಮ ಮಾಡ್ತಾ ಇರೋದು. ನಾನು 7 ವರ್ಷದಿಂದ ಬರೀ ಫೋಟೋ ಪೂಜೆ ಮಾಡೋದು ಹೋಗೋದು ಇಷ್ಟೇ ಮಾಡ್ತಿದ್ವಿ. ನಿಮ್ಗೆಲ್ಲ ಒಂದು ಸನ್ಮಾನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹಮ್ಮದ್ ಯಾಸೀನ್ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈಗ ಹೇಳೋದು ಏನು ಬೋಧನೆ ಅಂದರೆ ಬದುಕಲು ಬಿಡು ಅಂತ ಹೇಳಿ ಆ ಬೋಧನೆ ಅಂದರೆ ಇಡೀ ಪ್ರಾಣಿ ಪಕ್ಷಿ ಎಲ್ಲ ಜೀವಾಂಶ ಬದುಕಲು ಬಿಡೋದು ಅಂದರೆ ಅವರು ಎಲ್ಲ ದೇವರು ಅವರ ಒಂದು ರೂಪದಲ್ಲಿ ಬದುಕಲು ಬಿಡೋಕ್ಕೆ ಹೇಳಿದ ಧರ್ಮವನ್ನು ಅದು ಅತ್ಯುತ್ತಮ ಧರ್ಮ, ಒಳ್ಳೆಯ ಧರ್ಮ ಅಂತ ಹೇಳ್ತಾ ಈ ಮಾವಿನ ಜಯಂತಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗುವಂತ ಕಾರ್ಯಕ್ರಮದಲ್ಲಿ ಶಾಂತಮ್ಮ, ರಾಮಲಿಂಗಯ್ಯ, ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ನಿತಿನ್ ಜೈನ್, ಡಾಕ್ಟರ್ ರತ್ನಂ ರಾಜು, ಪದ್ಮನಾಭ, ಸಂಜಯ್, ರೋಹಿತ್, ನರೇಶ್, ಸುನೀಲ್, ಧರಣೇಂದ್ರ ಕುಮಾರ್, ಮಹಾವೀರ, ವೆಂಕಟೇಶ್, ಶಿವಣ್ಣ ಹಲವರು ಮುಖಂಡರು ಹಾಜರಿದ್ದರು.